ಓಂ ದಕ್ಷಿಣಾಭಿಸ್ಸಹೈವೈತನ್ಮದಧಸ್ತಾತ್ ಜಗತ್ಸದಾ ಧನ್ಯಾಶ್ಚರ್ಯೋ ಹಮೇವೈಕೋ ಮಿತ್ರಂ ಮೇ ದಕ್ಷಿಣಾರಮಾಂ ರಥತ್ವಾಧ್ಯಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ಉಮಾ ವೈವಾಕ್ ಸಮುದ್ದಿಷ್ಟ ಮನೋ ರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾತ್ ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 1269ನೇ ಭಾಗ ಇದು. ನಾವೀಗ ನೋಡಬೇಕಾಗಿರುವ ಅಧ್ಯಾಯ ಪಾವಿಲ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 151ನೇದ್ದು, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 266ನೇದ್ದು, ವೈಷ್ಣವ ಪಾಠದಲ್ಲಿ 249ನೇದ್ದು, ಉತ್ತರ ಭಾರತದ ಗೀತಾಪ್ರಶ್ನ ಪಾಠದಲ್ಲಿ 161ನೇ ಅಧ್ಯಾಯ. ಭಗವಂತ ಮಹಾದೇವನ ಒಂದು ವೈಭವ ಇತ್ಯಾದಿಗಳನ್ನು ಈ ಹಿಂದೆ ಕೂಡ ನೋಡಿದ್ದೇವೆ. ಈಗಿನ ಮುಂದುವರಿದ ಭಾಗದಲ್ಲೂ ಕೂಡ ನಾವು ಅದನ್ನೇ ನೋಡೋರಿದ್ದೇವೆ. ಯುಧಿಷ್ಠಿರ ಮಹಾಬಾಹೋ ಮಹಾಭಾಗ್ಯಂ ಮಹಾತ್ಮನಃ ರುದ್ರಾಯ ಬಹುರೂಪಾಯ ಬಹುನಾಮನೆ ನಿಬೋಧಮೆ. ಬಹುರೂಪನಾದ ಬಹುನಾಮಕನಾದ ರುದ್ರದೇವರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಮುಂದಿನ ಆ ಮಹಿಮೆಯನ್ನ ನಿನಗೂ ಕೂಡ ಹೇಳ್ತಾ ಹೋಗ್ತೇನೆ, ಇದನ್ನು ಕೇಳುವಂತ ಭಗವಂತ ಯುಧಿಷ್ಠಿರನಿಗೆ ಕಥೆಯನ್ನ ಮುಂದುವರಿಸ್ತಾ ಹೋದ. ಇದೇ ಭಗವಂತನನ್ನ ಮಹಾದೇವ, ಸ್ಥಾಣು ಇತ್ಯಾದಿ ಸರ್ವಶಬ್ದ ವಾಚ್ಯನಾದಂಥ ಈ ಭಗವಂತ ಏನಿದ್ದಾನೆ, ಇವನನ್ನೇ ನಾನಾ ಥರದ ಶಬ್ದಗಳಿಂದ ಅಗ್ನಿ, ಸ್ಥಾಣು, ಮಹೇಶ್ವರ, ಮತ್ತೆ ಏಕಾಕ್ಷ, ಮತ್ತೆ ತ್ರಕ್ಷ, 3 ಕಣ್ಣುಗಳಿದ್ದವನು, ಈ ಥರದ ಅನೇಕ ಥರದ ಶಬ್ದಗಳಿಂದ ಆ ಭಗವಂತನನ್ನೇ ಎಲ್ಲರೂ ಕೂಡ ಸ್ತುತಿಸ್ತಾರೆ. ಇವನಿಗೆ 2 ಹೆಸರುಗಳಿವೆ ಅಂತ ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ಒಂದು ಶಿವ ಅಂತ ಹೆಸರು, ಇನ್ನೊಂದು ಘೋರ ಅಂತ ಹೆಸರು. ತೇತನು ಬಹುಧಾ ಪುನಃ. ಸ್ಥೂಲವಾಗಿ ಈ ಥರ ಭೇದ ಇದೆ ಇಲ್ಲ ಅಂತಲ್ಲ, ಅದಲ್ಲದೆ ಮತ್ತಷ್ಟು ಪ್ರಭೇದಗಳು ಕೂಡ ಅದರಲ್ಲಿವೆ ಅಂತ ಹೇಳ್ತಾರೆ. ಉಗ್ರ ಘೋರ ತನೂರ್ಯಸ್ಯ, ಈ ಭಗವಂತನ ಆ ಮೊದಲನೇ ಶರೀರ ಇದೆಯಲ್ಲ ಉಗ್ರ ಅಂತ ಹೇಳಿ, ಅದಕ್ಕೆ ಅಗ್ನಿ, ವಿದ್ಯುತ್, ಸೂರ್ಯ ಇತ್ಯಾದಿ ಹೆಸರುಗಳಿಂದ ಹೇಳ್ತಾರೆ. ಶಾಂತವಾದ ಶರೀರ ಏನಿದೆ ಅದನ್ನೇ ಧರ್ಮ, ಜಲ, ಚಂದ್ರ ಇತ್ಯಾದಿ ಶಬ್ದಗಳಿಂದಲೂ ಹೇಳ್ತಾರೆ. ಭಗವಂತ ಇಲ್ಲೆಲ್ಲ ಕಡೆನೂ ಕೂಡ ಇದ್ದಾನೆ, ಒಳಗೆ ಸನ್ನಿಹಿತನಾಗಿದ್ದಾನೆ ಅಂತ ಅರ್ಥ. ಯಾತೆ ರುದ್ರ ಶಿವ ತನೂರ ಘೋರಾಪಾಪಕಾಶಿನಿ ತಯಾನಸ್ತನು ವಾಶಂತಮಯ ಗಿರಿಶಂತಾಭಿಚಾಕಶೀಹಿ ಅಂತ ರುದ್ರಾಧ್ಯಾಯದಲ್ಲಿ ಕಂಡು ಬರ್ತದೆ. ಯಾತೆ ರುದ್ರ ಶಿವ ತನೂಹು, ಶಿವ ಅನ್ನುವ ಹೆಸರಿನ ಮಂಗಳಕರವಾದ ಆ ಶರೀರ. ಅಘೋರ ಅಂತದಕ್ಕೆ ಘೋರವಲ್ಲದೇ ಇದ್ದದ್ದು ಅಂತ ವರ್ಣನೆ ಮಾಡಿದ್ದಾರೆ ರುದ್ರಾಧ್ಯಾಯದಲ್ಲೂ ಕೂಡ. ಘೋರ ಅನ್ನುವುದೊಂದು ಬೇರೆ, ಅಘೋರ ಅನ್ನುವುದೊಂದು ಮತ್ತೊಂದು ಬೇರೆ. ಅಘೋರ ಅಂದ್ರೇನೆ ಶಿವ, ಘೋರ ಅನ್ನುವುದೊಂದು ಭಿನ್ನವಾದಂತಹ ಮತ್ತೊಂದು ಶರೀರ ಅದು. ಆತ್ಮನೋರ್ಧಂತು ತಸ್ಯಾಗ್ನಿಹೇ, ಈ ಶಿವನ ಶರೀರದ ಒಂದು ಭಾಗ ಅದೇ ಅಗ್ನಿ, ಅದೇ ಚಂದ್ರ ಅಂತ ಕರೆಸ್ಕೊಂಡಿದೆ. ಅದಕ್ಕೆಲ್ಲ ಹೀಗರ್ಥ. ಆ ಶಿವ ಇತ್ಯಾದಿ ಶಬ್ದವಾಚ್ಯನಾದ ಭಗವಂತ ಏನಿದ್ದಾನೆ ಅವನ ಶರೀರದಿಂದಲೇ ಅಗ್ನಿ ಎಂಬ ಆ ಭಗವಂತನ ರೂಪ ಹುಟ್ಟಿದೆ. ಚಂದ್ರ ಎಂಬ ಭಗವಂತನ ರೂಪವು ಕೂಡ ಅವನಿಂದಲೇ ಹುಟ್ಟಿದೆ. ಚಂದ್ರಾದಿ ದೇವತೆಗಳು, ಅಗ್ನಿ ಮೊದಲಾದ ದೇವತೆಗಳು ಹುಟ್ಟಿದ್ದಾರೆ, ಆ ವಿಷಯ ಅಲ್ಲದೇನೆ ಭಗವಂತನಿಗೆ ಅಗ್ನಿ, ಚಂದ್ರ ಇತ್ಯಾದಿ ರೂಪಗಳು ಕೂಡ ಇವೆ. ಈ ಶಾಂತವಾದ ಭಗವಂತನ ಶರೀರ ಏನಿದೆ ಅದು ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾ ಇದೆ. ಬ್ರಹ್ಮಚರ್ಯಂ ಚರತ್ಯೇಕ ಶಿವ ತಸ್ಯ ತನುಸ್ತಥ.
ಶಿವ ಎಂಬ ಮೂರ್ತಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾ ಇದೆ. ಯಾಸ್ಯ ಘೋರತಮ ಮೂರ್ತಿ, ಘೋರ ಎಂಬ ಹೆಸರಿನ ಆ ಭಗವಂತನ ರೂಪ ಅದು ಜಗತ್ತಿನ ನಾಶವನ್ನು ಮಾಡ್ತಾ ಇದೆ. ಪ್ರಳಯದಲ್ಲಿ ಜಗತ್ತನ್ನು ನಾಶ ಮಾಡ್ತದೆ. ಅದು ಅಘೋರೇಭ್ಯೋ ಘೋರೇಭ್ಯೋ ಘೋರ ಘೋರತರೇಭ್ಯ ಅಂತ ಈ ಮಹಾನಾರಾಯಣ ಉಪನಿಷತ್ನಲ್ಲೂ ಕೂಡ ಆ ಭಗವಂತನ ಬೇರೆ ಬೇರೆ ರೂಪಗಳನ್ನ ವರ್ಣನೆ ಮಾಡ್ತಾರೆ. ನಿನ್ನ ಸೌಮ್ಯವಾದ ರೂಪಗಳು ಕೆಲವಿವೆ, ಭಯಂಕರವಾದ ರೂಪಗಳು ಕೂಡ ಕೆಲವಿವೆ. ಇನ್ನು ಮುಂದೆ ಆ ಭಗವಂತನ ಕೆಲವು ನಾಮಗಳು, ಅವುಗಳಿಗೆ ಅರ್ಥ ಹೇಳ್ತಾರೆ. ಅದು ತುಂಬಾ ಚೆನ್ನಾಗಿದೆ. ಅವನಿಗೆ ಮಹೇಶ್ವರ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಈಶ್ವರತ್ವಾತ್ ಮಹತ್ವಾಚ್ಚ ಮಹೇಶ್ವರ ಇತಿ ಸ್ಮೃತಃ. ಮಹೇಶ್ವರ ಅನ್ನೋ ಶಬ್ದ ಕೇಳ್ತೇವೆ ನಾವು. ಒಂದಿಷ್ಟು ಸಂಸ್ಕೃತದ ಪಾಂಡಿತ್ಯ ಇದ್ದರೆ ಆ ಮಹೇಶ್ವರ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅಂತ ಅನ್ನೋದನ್ನು ಕೂಡ ವ್ಯಾಖ್ಯಾನ ಮಾಡುವುದೇನು ಕಷ್ಟ ಸಂಗತಿ ಅಲ್ಲ. ಆದರೆ ಶಾಸ್ತ್ರವೇ ಕೊಟ್ಟಿರುವಂತಹ ಕೆಲವು ವ್ಯಾಖ್ಯಾನಗಳು, ಅವುಗಳನ್ನ ಅನುಸಂಧಾನ ಮಾಡಿಕೊಂಡು ಆ ಮೂಲಕ ಆ ಭಗವಂತನನ್ನು ಸ್ತುತಿಸುವುದು ಹೆಚ್ಚಿನ ಮಹತ್ವದ್ದು. ಅವನು ಈಶ್ವರನೂ ಹೌದು, ಅವನು ಮಹತ್ವೂ ಹೌದು. ಅವನು ಈಶ್ವರ ಯಾಕೆ? ಈ ಹಿಂದೆ ಅದನ್ನು ಅನೇಕ ಕಡೆ ನಾವು ನೋಡಿದ್ದೇವೆ. ಈಶ ಅಂದ್ರೆ ಈಶ ಐಶ್ವರ್ಯ ಅಂತ ಧಾತು, ಅದಕ್ಕೆ ವರಚ್ ಅಂತ ಒಂದು ಪ್ರತ್ಯಯ ಬಂದಿದೆ. ಹಾಗಾಗಿ ಈಶ್ವರ ಅಂತ ಶಬ್ದ ನಿಷ್ಪನ್ನ ಆಗಿದೆ. ಮಹಾ ಐಶ್ವರ್ಯ ಸಂಪನ್ನನಾದವನು ಅಂತ ಈಗಿನ ವ್ಯಾಕರಣದಲ್ಲಿ ಅರ್ಥ ಹೇಳ್ತಾರೆ. ಈಶೇಭ್ಯೋ ಬ್ರಹ್ಮರುದ್ರಶ್ರೀ ಶೇಷಾದಿಭ್ಯೋ ಯಥೋ ಭವಾನ್ ವರೋತ ಈಶ್ವರ ಖ್ಯಾತೆ ಮುಖ್ಯಾನಾನ್ಯಸ್ಯ ಕಸ್ಯಚಿತ್ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಭಗವಂತನಿಗೆ ಈಶ್ವರ ಶಬ್ದವಾಚ್ಯತ್ವವನ್ನು ಹೇಳ್ತಾರೆ. ಬ್ರಹ್ಮಾದಿ ಸಕಲ ದೇವತೆಗಳು, ಬ್ರಹ್ಮ ಲಕ್ಷ್ಮೀ ಮೊದಲಾದ ಸಕಲ ದೇವತೆಗಳಿಗಿಂತಲೂ ನೀನು ವರ. ಅವರೆಲ್ಲ ಈಶ್ವರು, ನೀನು ಅವರಿಗಿಂತ ವರ. ಆದ್ದರಿಂದ ನಿನ್ನನ್ನು ಈಶ್ವರ ಅಂತ ಹೇಳ್ತಾರೆ. ಈಶೇಷು ವರಹ ಈಶವರಹ 4 ಅಕ್ಷರದ ಶಬ್ದ ಅದು ಈಶ ವರ ಅಂತ. ಆದರೆ ಮುಂದೆ ಮೂರೇ ಅಕ್ಷರಗಳ ಒಂದು ಶಬ್ದವಾಗಿ ಅದು ನಿಷ್ಪನ್ನವಾಗಿದೆ. ಆದ್ದರಿಂದ ಭಗವಂತ ಈಶ್ವರ ಆಗಿದ್ದಾನೆ. ಮಹತ್ವಾತ್, ಅವನನ್ನು ಮಹತ್ ಅಂತ ಯಾಕೆ ಹೇಳ್ತಾರೆ? ಮಹ್ಯತೆ ಇದು ಮಹತ್ವ. ಅವನು ಪೂಜಿಸಲ್ಪಡುವುದರಿಂದ, ಮಹಾಪೂಜಾಯಾಮ್ ಅಂತ ಧಾತು ಇದೆ. ಮಹಾಪೂಜಾಯಾಮ್ ಧಾತುವಿಗೆ ಅನುಗುಣವಾಗಿ ಆ ಭಗವಂತ ಪೂಜಿತನಾದ್ರಿಂದ ಅವನಿಗೆ ಮಹತ್ ಎಂಬ ಶಬ್ದದಿಂದ ವಾಚ್ಯತ್ವ ಇದೆ. ಈ ಅಲ್ಲಿ ಮಹತ್ ಅಂತ ಏನಿದೆಯಲ್ಲ, ಮಹತ್ ಎಂಬಲ್ಲಿ ಆ ತಕಾರ ಮತ್ತೊಂದು ಯಾವುದೋ ಪ್ರತ್ಯಯ ಅಂತ ಈಗಿನ ವ್ಯಾಕರಣದಲ್ಲಿ ನಮ್ಗೆ ಕಂಡು ಬರಬಹುದು. ನಮಗೆ ಹಾಗೇನು ನಾವು ಅರ್ಥ ಸ್ವೀಕಾರ ಮಾಡಬೇಕಾಗಿಲ್ಲ. ಆಚಾರ್ಯರ ನಿಷ್ಪತ್ತಿಗೆ ಅನುಗುಣವಾಗಿ ಮಹ್ಯತೆ ಇತಿ ಮಹಃ, ತತ ಇತಿ ತಹ, ತತ ಇತಿ ತ. ಅವನು ತತ ಎಲ್ಲ ಕಡೆ ಪೂಜಿತನ ವ್ಯಾಪ್ತನಾದವನು, ಆದ್ದರಿಂದ ತ. ಮಹಾ ಅಂದ್ರೆ ಪೂಜಿಸಲ್ಪಡುವವನು. ಆ ಕಾರಣಕ್ಕಾಗಿ ಅವನ ಮಹ ಮತ್ತು ತ ಅಂತ ಹೇಳ್ತಾರೆ. ಹೀಗೆ ಗುಣಗಳಿಂದಲೂ ಜ್ಯೇಷ್ಠನಾದವನು ಮತ್ತೆ ಸರ್ವತ್ರ ವ್ಯಾಪ್ತ. ಈ ಕಾರಣದಿಂದ ಆತನಿಗೆ ಮಹತ್ ಅಂತ ಹೇಳ್ತಾರೆ ಅಂತ ತಿಳ್ಕೋಬಹುದು. ಹೀಗೆ ಮಹತ್ವಾತ್ ಈಶ್ವರತ್ವಾಚ್ಯ, ಇಷ್ಟೆಲ್ಲಾ ಗುಣಗಳು ಅವನಲ್ಲಿ ಇರುವುದರಿಂದ ಅವನನ್ನ ಮಹೇಶ್ವರ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದು ನಮಗೆ ಮಹಾಭಾರತ ಕೊಟ್ಟಿರುವಂತಹ ಒಂದು ನಿರ್ವಚನ. ಈಗಿನ ವ್ಯಾಕರಣದಲ್ಲಿ ನಾನು ಈಗಾಗಲೇ ಹೇಳಿದಂತೆ ಅತಿ ಅಂತ ಒಂದು ಪ್ರತ್ಯಯ, ಅತಿ ಅಂತ ಪ್ರತ್ಯಯ ಬಂದು ಮಹತ್ ಎಂಬ ಶಬ್ದ ನಿಷ್ಪನ್ನವಾಗಿದೆ ಅಂತ ಹೇಳ್ತಾರೆ. ಮಹ್ಯತೆ ಪೂಜ್ಯತೆ ಅನ್ನುವುದು ಈಗಿನ ವ್ಯಾಕರಣದಲ್ಲೂ ಇದ್ದೇ ಇದೆ. ಅದಲ್ಲದೆ ಅತಿ ಅಂತ ಒಂದು ಪ್ರತ್ಯಯ. ಪ್ರತ್ಯಯ ಯಾಕೆ? ಅತಿ ಅನ್ನುವ ಪ್ರತ್ಯಯಕ್ಕೆ ಏನರ್ಥ ಅದೆಲ್ಲ ಗೊತ್ತಿಲ್ಲ, ಅದನ್ನ ಕೇಳುವಂತಿಲ್ಲ ಈಗಿನ ವ್ಯಾಕರಣದಲ್ಲಿ. ಅತಿ ಅಂತ ಒಂದು ಪ್ರತ್ಯಯ ಅಷ್ಟೇ. ಯಾಕೆಂದ್ರೆ ಶಬ್ದ ತಯಾರಾಗಬೇಕಾಗಿದೆ. ನಮಗೆ ಹಾಗೆ ಬೇಡ. ತ ಅಂದ್ರೆ ವ್ಯಾಪ್ತನಾದವನು ಅಂತ ಅರ್ಥ. ಅದನ್ನ ಹಿಂದೆ ನಾವು ಅನೇಕ ಕಡೆ ನೋಡಿದ್ದೇವೆ. ಹೀಗೆ ಮಹೇಶ್ವರ ಎಂಬ ಶಬ್ದದಿಂದ ಆತ ವಾಚ್ಯ. ಎಲ್ಲವನ್ನೂ ದಹನ ಮಾಡ್ತಾನವನು. ಎನ್ನಿರ್ದಹತಿ ತೀಕ್ಷ್ಣ ಯದುಗ್ರಹ ಪ್ರತಾಪವಾನ್ ಮಾಂಸ ಸೋಣಿತ ಮಜ್ಜಾದ ಎತ್ತದ್ರುದ್ರೋ ತದುಚ್ಯತೆ. ಆ ಭಗವಂತನ ಉಗ್ರ ಎಂಬ ಆ ಘೋರ ಎಂಬ ರೂಪವನ್ನು ರುದ್ರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ರುಜಾಂ ವಿದ್ರಾವಣಾದ್ ರುದ್ರಹ ಅಂತ ಆಚಾರ್ಯರು ಸರ್ವಮೂಲದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಎಲ್ಲಾ ರೋಗಗಳನ್ನು ಪರಿಹರಿಸುವವನು ಅನ್ನೋ ಅರ್ಥವನ್ನಂತೂ ಹೇಳೇ ಇದ್ದಾರೆ. ಅದಲ್ಲದೆ ಈ ಒಂದು ಅರ್ಥವನ್ನು ಕೂಡ ನಾವು ತಗೊಳ್ಬಹುದು. ಇದು ಮಹಾಭಾರತದಲ್ಲಿ ಬಂದಿರುವಂತಹ ಅರ್ಥ. ಏನ್ ನಿರ್ದಹತೆ, ಜಗತ್ತನ್ನೆಲ್ಲ ಸುಟ್ಟಾಕ್ತಾನೆ. ಮತ್ತೆ ತಾನು ಸ್ವಯಂ ತೀಕ್ಷ್ಣ,
ತುಂಬಾ ಪರಾಕ್ರಮಶಾಲಿ. ಮತ್ತೆ ಮಾಂಸ, ಮಜ್ಜ ಇತ್ಯಾದಿಗಳನ್ನೆಲ್ಲ ಅವನೇ ತಿಂತಾನೆ. ಅವನು ಸಸ್ಯಾಹಾರಿಯೂ ಹೌದು ಭಗವಂತ, ಮಾಂಸಾಹಾರಿಯೂ ಹೌದು. ಯಾವ್ಯಾವ ಆಹಾರವನ್ನು ಯಾವ್ಯಾವ ಭಕ್ತರು ಆತನಿಗೆ ಕೊಡ್ತಾರೋ ಅದೆಲ್ಲವನ್ನೂ ತಿಂತಾನೆ. ಆ ಕಾರಣದಿಂದ ಅವನಿಗೆ ರುದ್ರ ಅಂದ್ರೆ ಭಯಂಕರ. ರೌದ್ರತ್ವಾತ್ ಶಿವಸ್ಯಾಪಿ, ರೌದ್ರ ಅಂದ್ರೆ ಭಯಂಕರ ಅನ್ನೋ ಅರ್ಥವನ್ನ ರೌದ್ರತ್ವಾತ್ ರುದ್ರ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಕೂಡ ಆಚಾರ್ಯ ಹೇಳಿದ್ದಾರೆ. ಹೀಗಾಗಿ ರೋದಯತೀತಿ ರುದ್ರ, ಜಗತ್ತನ್ನ ಹೆದರಿಸುವುದರಿಂದ, ಹೆದರಿಸಿ ಅಳುವಂತೆ ಮಾಡುವುದರಿಂದ ಆತ ರುದ್ರ ಅಂತ ಕರ್ಕೊಂಡಿದ್ದಾನೆ. ಮಹಾದೇವ ಅಂತ ಯಾಕೆ ಹೇಳ್ತಾರೆ ಅದಿಲ್ಲಿ ಮುಂದೆ ಬರುವುದಿದೆ. ದೇವಾನಾಂ ಸುಮಹಾನ್ಯಶ್ಚ ಯಚ್ಚಾಸ್ಯ ವಿಷಯೋ ಮಹಾನ್ ಯಚ್ಚ ವಿಶ್ವಂ ಮಹತ್ ಭಾತಿ ಮಹಾದೇವ ತತಸ್ಮೃತಃ. ಎಲ್ಲಾ ದೇವತೆಗಳಲ್ಲೂ ಈತ ಅತ್ಯಂತ ದೊಡ್ಡವನು, ದೇವರ ದೇವ. ಮತ್ತೆ ಯಚ್ಚ ಅಸ್ಯ ವಿಷಯೋ ಮಹಾನ್, ಈ ಭಗವಂತ ವಿಷಯೀಕರಿಸುವುದು ಅಂದ್ರೆ ಅವನ ರೇಂಜ್, ವ್ಯಾಪ್ತಿ, ನಿಮ್ಮ ವ್ಯಾಪ್ತಿ ತುಂಬಾ ಸೀಮಿತವಾದದ್ದು. ಅವನ ವಿಷಯ, ಅವನ ವ್ಯಾಪ್ತಿ ಎಲ್ಲಾ ಕಡೆ ಇರುವುದರಿಂದ ಎಲ್ಲ ವಿಷಯಗಳನ್ನು ಆತ ತಾನು ಕೂತ್ಕೊಂಡಲ್ಲೇ ನೋಡಬಲ್ಲವನು, ನಿಯಂತ್ರಿಸಬಲ್ಲವನಾದ್ರಿಂದ ಅದಕ್ಕೆ ಅವನನ್ನ ಮಹಾದೇವ ಅಂತ ಹೇಳ್ತಾರೆ. ಮಹಾವಿಶ್ವವನ್ನು ರಕ್ಷಿಸ್ತಾ ಇದ್ದಾನೆ, ಆದ್ರಿಂದ ಅವನನ್ನು ಮಹಾದೇವ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇದು ಈ ಮೂಲಕ ಮಹಾಭಾರತ ಆ ದೇವ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳು ಬರಬಹುದು ಅನ್ನೋದನ್ನೆಲ್ಲ ವರ್ಣನೆ ಮಾಡಿದೆ. ನಾವು ಹಿಂದೆ ಅದು ನೋಡಿದ್ದೇವೆ. ದಿವು, ಕ್ರೀಡಾ, ವಿಜಿಗೀಷ, ಸ್ತುತಿ, ವ್ಯವಹಾರ ಇತ್ಯಾದಿ ಅನೇಕ ಸಂಗತಿಗಳೆಲ್ಲ ಅಲ್ಲಿ ಬಂದಿವೆ. ದಿವುಧಾತುವಿಗೆ ಅಷ್ಟೆಲ್ಲ ಅರ್ಥಗಳಿವೆ. ವ್ಯಾಕರಣದಲ್ಲಿ ಕಾಣಿಸುವಂತಹ ಆ ಧಾತು ಅರ್ಥಗಳೇನಿವೆ ಅವುಗಳಲ್ಲಿಯೇ ಇಲ್ಲಿ ಬಂದಿರುವಂತಹ ಅರ್ಥಗಳೆಲ್ಲ ನಾವು ಅಂತರ್ಭೂತ ಮಾಡಬಹುದು. ವಿಶ್ವವನ್ನು ರಕ್ಷಿಸುವವನು ಅಂತೆಲ್ಲ ಇದೆ. ರಕ್ಷಿಸುವುದು ಅಂತನ್ನುವುದು ಅಲ್ಲಿ ಮೂಲದಲ್ಲಿ ಕಾಣಿಸೋದಿಲ್ಲ. ಕ್ರೀಡಾ, ವಿಜಿಗೀಷ, ಜ್ಯುತಿ, ಸ್ತುತಿ, ಮೋದ, ಮದ, ಸ್ವಪ್ನ, ಕಾಂತಿ, ಗತಿ ಹೀಗೆಲ್ಲ ಇದೆ. ಅಲ್ಲಿ ಗತಿ ಅಂತಂದ್ರೆ ವಿಶ್ವಕ್ಕೆ ಗತಿಯನ್ನು ಕೊಡುವವನು, ಅದು ಯಾವ ಕಾಲದಲ್ಲಿ ಹೇಗಿರಬೇಕು ಅಂತನ್ನುವುದನ್ನೆಲ್ಲ ನಿರ್ವಹಿಸುವವನು ಇವನಾಗಿದ್ದಾನೆ. ಅದರಿಂದ ಗತಿಯಲ್ಲೇ ಆ ರಕ್ಷಣವನ್ನು ನಾವು ಅಂತರ್ಭೂತ ಮಾಡ್ಕೊಳ್ಬಹುದು. ಮಹತ್ವದ ವಿಷಯವನ್ನು ಹೊಂದಿದ್ದಾನೆ. ಎಚ್ಚ ಅಸ್ಯ ವಿಷಯವೂ ಮಹಾನ್ ಅಂತಿದೆ. ಅಲ್ಲಿ ವಿಜಿಗೀಷ ಅಂತ ಒಂದಿದೆ. ವಿಜಿಗೀಷ ಅಥವಾ ಕ್ರೀಡಾ ಅಂತ. ವಿಜಿಗೀಷ ಅಂದ್ರೆ ಗೆಲ್ಲಲು ಪ್ರಯತ್ನಿಸುವುದು, ಗೆಲ್ಲಲಿಕ್ಕೆ ಅಪೇಕ್ಷೆ ಪಡೋದು, ಗೆಲ್ಲುವ ಶಕ್ತಿ ಇರೋದು ಅಂತ ಅರ್ಥ. ಭಗವಂತನ ವ್ಯಾಪ್ತಿಗೆ, ಭಗವಂತನ ವಿಷಯಕ್ಕೆ ಒಳಪಟ್ಟದ್ದು ಈ ಜಗತ್ತೆಲ್ಲವೂ ಕೂಡ. ಆತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಷ್ಟೇ ಅಲ್ಲ, ಒಂದೇ ಕಡೆ ಇದ್ರೂ ಕೂಡ ಜಗತ್ತೆಲ್ಲವನ್ನೂ ಆತ ತನ್ನ ಪರಿಧಿಗೆ ಕವರ್ ಮಾಡಿಕೊಂಡಿದ್ದಾನೆ, ತನ್ನ ವ್ಯಾಪ್ತಿಗೆ ಅವನು ಒಳಪಡಿಸಿಕೊಂಡಿದ್ದಾನೆ. ಆದ್ರಿಂದ ಆತ ಅತಿ ದೊಡ್ಡ ವಿಷಯ ಉಳ್ಳವನಾದ್ರಿಂದ, ಅತಿ ದೊಡ್ಡ ರೇಂಜ್ ವ್ಯಾಪ್ತಿ ಉಳ್ಳವನಾದ್ರಿಂದ ಮಹಾದೇವ ಅಂತ ಖ್ಯಾತನಾಗಿದ್ದಾನೆ. ದೇವತೆಗಳಲ್ಲಿ ಅತ್ಯಂತ ದೊಡ್ಡವನಂತಂತೂ ಇದ್ದೇ ಇದೆ. ಧೂರ್ಜಟಿ ಅಂತ ಮುಂದಿನ ಶಬ್ದ. ಧೂಮ್ರ ರೂಪಂ ಚ ಯತ್ತಸ್ಯ ಧೂರ್ಜಟಿ ಯತ ಉಚ್ಯತೆ. ಆತನ ಆ ಜಟಾಜೂಟ ಏನಿದೆಯಲ್ಲ ಅದು ಧೂಮ್ರವರ್ಣದ್ದಾಗಿದೆ. ಅದಕ್ಕರ್ಥ ಯಾವತ್ತೂ ಕೂಡ ತನ್ನ ಜಟಾಜೂಟಗಳಿಗೆ ಚೆನ್ನಾಗಿ ಎಣ್ಣೆ ಇತ್ಯಾದಿಗಳನ್ನು ಹಚ್ಚಿ ಚೆನ್ನಾಗಿ ಬಾಚಿಕೊಂಡು ಸುರಕ್ಷಿತವಾಗಿ ಇಟ್ಕೊಂಡಿರ್ತಾನೆ ಅಂತಿಲ್ಲ. ಅವನು ಸ್ಮಶಾನವಾಸಿ ಆದ್ರಿಂದ ಬೂದಿಯನ್ನೇ ಮೈಗೆ ಬಳಕೊಂಡಿರ್ತಾನೆ. ಆ ಕೂದಲುಗಳಿಗೂ ಕೂಡ ಸರಿಯಾದ ಅಲಂಕಾರ ಇರೋದಿಲ್ಲ, ಆರೈಕೆ ಇರೋದಿಲ್ಲ. ಆದ್ರಿಂದ ಕೆಂಜಡೆಯವನು, ಧೂಳಿನಿಂದ ಕೂಡಿದ ಜಡೆ ಉಳ್ಳವನು. ಅದಕ್ಕಾಗಿ ಆತನನ್ನು ಧೂರ್ಜಟಿ ಅಂತ ಹೇಳ್ತಾರೆ. ಮುಂದೆ ಶಿವ ಅಂತ ಭಗವಂತನಿಗೆ ಯಾಕೆ ಹೇಳ್ತಾರೆ? ಶಿವ ಅಂತನ್ನುವ ಅರ್ಥವನ್ನ ಇಲ್ಲಿ ಮುಂದೆ ವರ್ಣಿಸ್ತಾರೆ. ಶಿವ ಇತ್ಯಾದಿ ಶಬ್ದಗಳಿಂದ ಆತನನ್ನು ವರ್ಣನೆ ಮಾಡುವುದು, ಸ್ಥಾಣು ಇತ್ಯಾದಿ ಶಬ್ದಗಳಿಂದ ವರ್ಣನೆ ಮಾಡುವ ಕೆಲವು ಶ್ಲೋಕಗಳೆಲ್ಲ ವೈಷ್ಣವ ಪಾಠದಲ್ಲಿ ಬಿಟ್ಟು ಹೋಗಿವೆ, ಬೇರೆ ಕಡೆ ಅವೆಲ್ಲ ಕಂಡು ಬರ್ತವೆ. ಅದಕ್ಕಾಗಿ ಅವುಗಳನ್ನು ಇಲ್ಲಿ ವರ್ಣನೆ ಮಾಡ್ತೇನೆ. ಧೂರ್ಜಟಿ ಆದ ಮೇಲೆ ಶಿವ ಅನ್ನುವ ರೂಪದ ಬಗ್ಗೆ ಇದೆ. ಇವು ಮುಂದೆ ವೈಷ್ಣವ ಪಾಠದಲ್ಲಿ ಬಂದಿರಬಹುದು,
ಸ್ವಲ್ಪ ಶ್ಲೋಕಗಳು ಹಿಂದೆ ಮುಂದಾಗಿರಬಹುದು. ಈ ಜಗತ್ತಿನ ಪ್ರತಿಯೊಂದು ಜೀವವನ್ನು ಕೂಡ ಆತ ಅಭಿವೃದ್ಧವನ್ನಾಗಿ ಮಾಡ್ತಾನೆ. ಆದ್ರಿಂದ ಅವನಿಗೆ ಶಿವ ಅಂತ ಹೆಸರು. ನಮಗೆಲ್ಲರಿಗೂ ಗೊತ್ತಿರುವಂತೆ ಶಿವ ಅಂದ್ರೆ ಮಂಗಳಕರವಾದಂತ ಅರ್ಥ. ನಿತ್ಯ ಮಂಗಳಕರವಾದಂತಹ ಕಾರ್ಯಗಳನ್ನು ಮಾಡ್ತಾ ಮಂಗಳಕರವಾದಂತಹ ಸ್ಥಿತಿಯನ್ನ ಈ ಜಗತ್ತೆಲ್ಲವೂ ತಲುಪುವಂತೆ ಮಾಡುವುದು ಆ ಭಗವಂತನ ಕೆಲಸ. ಅದನ್ನ ಬೇರೆ ಬೇರೆ ಕೆಲವು ವೇದವಾಕ್ಯಗಳಲ್ಲಿ ಅಥಕಸ್ಮಾದುಚ್ಯತೆ ಬ್ರಹ್ಮೇತಿ ಬೃಂಹತಿ ಬೃಂಹಯತಿ ಚ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಇದೆಲ್ಲ ಗೀತಾ ಪ್ರಸ್ಥಾನದಲ್ಲಿ ಆಚಾರ ಕೊಟ್ಟಿರುವಂತಹ ಕೆಲವು ವೇದವಾಕ್ಯಗಳು. ಪರಮಾತ್ಮನಿಗೆ ಬ್ರಹ್ಮ ಅಂತ ಯಾಕಂತಾರೆ ಅಂತಂದ್ರೆ ಬೃಂಹತಿ ಬೃಂಹಯತಿ ಚ, ತಾನು ದೊಡ್ಡವನಾಗಿದ್ದಾನೆ. ಬೃಂಹತಿ ಅಂದ್ರೆ ತಾನು ದೊಡ್ಡವನು, ಗುಣಪೂರ್ಣನಾಗಿದ್ದಾನೆ. ಬೃಂಹಯತಿ ತನ್ನ ಉಪಾಸನೆ ಮಾಡಿದವರನ್ನೂ ಕೂಡ ಸಾಧನಾನುಷ್ಠಾನ ಮಾಡುವಂತೆ ಪ್ರೇರಿಸಿ ಅವರ ಗುಣಗಳನ್ನು ಅಭಿವ್ಯಕ್ತ ಮಾಡಿ ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ. ಅದಕ್ಕಾಗಿ ಅವರನ್ನು ತಾನೂ ದೊಡ್ಡವನು, ಇನ್ನೊಬ್ಬರನ್ನ ಮೇಲೆ ಎತ್ತಿ ಅವರನ್ನು ದೊಡ್ಡವರನ್ನಾಗಿ ಮಾಡುವವನಾದ್ರಿಂದ ಅವನಿಗೆ ಬ್ರಹ್ಮ ಅಂತ ಹೇಳ್ತಾರೆ. ಅದೇ ಇಲ್ಲಿ ಶಿವ ಅನ್ನೋದ್ರಲ್ಲಿ ಬಂದಿದೆ. ಎಲ್ಲ ಜನರನ್ನು ಅಭಿವೃದ್ಧಿ ಮಾಡ್ತಾನೆ. ಶಿವಮಿಚ್ಛನ್ ಮನುಷ್ಯಾಣ, ಎಲ್ಲರಿಗೂ ಕೂಡ ಕಲ್ಯಾಣವಾಗಲಿ. ಅತ್ಯಂತ ದೊಡ್ಡ ಕಲ್ಯಾಣ ಈ ಜಗತ್ತಿನಲ್ಲಿ ಅಂದ್ರೆ ಮುಕ್ತಿ, ಸಂಸಾರದ ಬಂಧನವನ್ನು ಕಡ್ಕೊಂಡು ಮುಕ್ತನಾಗುವುದೇ ದೊಡ್ಡ ಕಲ್ಯಾಣ. ಅದನ್ನು ಈ ಜಗತ್ತಿಗೆಲ್ಲ ಬಯಸ್ತಾನೆ. ಆದ್ರಿಂದ ಆತ ಶಿವ ಅಂತ ಕರೆಸ್ಕೊಂಡಿದ್ದಾನೆ. ದಹತ್ಯೂರ್ಧ್ವಂ ಸ್ಥಿತೋ ಯಚ್ಚ ಪ್ರಾಣನ್ ನೃಣಾಂ ಸ್ಥಿರಶ್ಚ ಯತ್ ಸ್ಥಿರಲಿಂಗಶ್ಚ ಯನ್ನಿತ್ಯಂ ತತ್ ಸ್ಥಾಣುರಿತಿ ಸ್ಮೃತಃ. ಆ ಭಗವಂತನಿಗೆ ಸ್ಥಾಣು ಅಂತ ಹೇಳ್ತಾರೆ. ಯಾಕೆ ಅವನನ್ನು ಸ್ಥಾಣು ಅಂತ ಹೇಳ್ತಾರೆ ಅಂದ್ರೆ ತಾರತಮ್ಯ ಕಕ್ಷಾದ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಅವನಿದ್ದಾನೆ. ಅವನಿಗಿಂತ ಉನ್ನತವಾದ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಎಲ್ಲರ ಪ್ರಾಣಗಳನ್ನು ಪ್ರಳಯ ಕಾಲದಲ್ಲಿ ನಾಶ ಮಾಡ್ತಾನೆ. ಸದಾ ಆತ ಸ್ಥಿರ. ಅವನಿಗೆ ಯಾವುದೋ ಕರ್ಮವನ್ನು ಮಾಡಿ ಹೊಸದನ್ನು ಪಡೆಯಬೇಕಾದ ಅಗತ್ಯ ಏನೂ ಇಲ್ಲ. ಸ್ಥಿರ ಲಿಂಗಶ್ಚ, ಆತನ ಈ ಲಿಂಗರೂಪವಾದಂತಹ ಒಂದು ಪ್ರತಿಮಾ ಏನಿದೆ ಇವೆಲ್ಲವೂ ಕೂಡ ಸ್ಥಿರವಾದದ್ದು. ನಮಗೆ ಶರೀರ ಬಂದರೆ ಅದು ಮೊದಲು ಬಾಲ್ಯ ಶರೀರ, ಆಮೇಲೆ ಯೌವನ ಶರೀರ, ವಾರ್ಧಕ್ಯದ ಶರೀರ ಅಂತ ಹೀಗೆಲ್ಲ ಇದೆ. ನಮ್ಮ ಲಿಂಗ, ನಮ್ಮ ಶರೀರ ಹೀಗೆ ಬೇರೆ ಬೇರೆ ಥರ ಬದಲಾವಣೆ ಕಾಣ್ತಿರ್ತದೆ. ಆದರೆ ಆ ಭಗವಂತನ ಲಿಂಗ ಯಾವತ್ತೂ ಸ್ಥಿರವಾದದ್ದು. ಆದ್ರಿಂದ ಅವನಿಗೆ ಸ್ಥಾಣು ಅಂತ ಕರೀತಾರೆ. ಸ್ಥ ಅಂದರೆ ಸ್ಥಿರವಾಗಿರುವವನು ಅಂತ ಅರ್ಥ. ಲಿಂಗ ಅನ್ನೋ ಶಬ್ದಕ್ಕೆ ಲಿಂಗಿಗತೋ ಅನ್ನೋ ಧಾತುವಿನಿಂದ ನಿಷ್ಪತ್ತಿಯನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಲಿಂಗ ಅಂದರೆ ಯಾವುದರಿಂದ ನಾವೇನನ್ನಾದರೂ ತಿಳಿಯಬಲ್ಲೆವೋ, ಯಾವುದರಿಂದ ಮತ್ತೇನಾದರೂ ಹುಟ್ಟಬಲ್ಲದೋ ಅದಕ್ಕೆ ಲಿಂಗ ಅಂತ ಕರೀತಾರೆ. ಭಗವಂತ ಲಿಂಗ ಅಂತಾನೆ ಕರೆಸ್ಕೊಂಡಿದ್ದಾನೆ. ಅವನ ಶರೀರಕ್ಕೂ ಕೂಡ ಲಿಂಗ ಅಂತಾನೆ ಇದೆ. ಆತನ ಆರಾಧನೆಯನ್ನು ಕೂಡ ಲಿಂಗ ರೂಪದಲ್ಲಿ ನಾವು ಮಾಡ್ತೇವೆ. ಲಿಂಗ ರೂಪದಲ್ಲಿ ಆರಾಧನೆ ಮಾಡಲಿಕ್ಕೆ ಏನು ಕಾರಣ? ತುಂಬಾ ಸುಂದರವಾದಂತಹ ಒಂದು ಹಿನ್ನೆಲೆ ಇದೆ ಅದಕ್ಕೆ. ಬ್ರಹ್ಮಸೂತ್ರಗಳಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ, ಇನ್ನು ಮುಂದೆ ಅಧಿಕಾರ ಸಂಪತ್ತಿ ಮಾಡಿಕೊಂಡಿದ್ದೀರಿ, ಬೇಕಾದ ಶಕ್ತಿ ನಿಮಗೆ ಬಂದಿದೆ, ಇನ್ನು ಬ್ರಹ್ಮ ಜಿಜ್ಞಾಸ ಮಾಡಿರಿ, ಪರಮಾತ್ಮನನ್ನು ತಿಳಿಯುವ ಪ್ರಯತ್ನ ಮಾಡಿ. ಯಾಕೆಂದ್ರೆ ಪರಮಾತ್ಮನನ್ನು ತಿಳಿಯುವ ಪ್ರಯತ್ನವನ್ನು ನೀವು ಮಾಡಿದಾಗಲೇ ಮುಂದೆ ನಿಮಗೆ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡಿ ಕೊನೆಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಬೇಕು. ಅದಕ್ಕಾಗಿ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಿರಿ, ಪರಮಾತ್ಮನನ್ನು ತಿಳಿಯುವ ಪ್ರಯತ್ನ ಮಾಡಿರಿ. ಅಂದ್ರೆ ಪರಮಾತ್ಮ ಹೇಗಿದ್ದಾನೆ ಅಂತ ಕೇಳಿದರೆ ಜನ್ಮಾದ್ಯಸ್ಯೇತಃ, ಭಗವಂತನ ಲಕ್ಷಣ ಏನು? ಮುಖ್ಯವಾಗಿ ಜಗತ್ತಿನ ಹುಟ್ಟು, ಅದರ ಪಾಲನೆ, ಅದರ ನಾಶ, ಈ ಮೂರು ಪ್ರಧಾನವಾಗಿ ಅವನು ಮಾಡುವುದು. ಅದಲ್ಲದೆ ಜಗತ್ತನ್ನು ಈ ಸಂಸಾರದಲ್ಲಿ ತಂದಿರುವುದು, ಸಂಸಾರದಿಂದ ಈ ಜಗತ್ತನ್ನ ಮುಕ್ತವನ್ನಾಗಿ ಮಾಡುವುದು. ಅದೇ ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಮಾವೃತಿ ಬಂಧಮೋಕ್ಷೋಚ ಪುರುಷಾತ್ ಯಸ್ಮಾತ್ ಹರಿರೇಕರಾಟ್. ಯಾವ ಭಗವಂತನಿಂದ ಜಗತ್ತಿನ ಉತ್ಪತ್ತಿ, ನಾಶ ಇತ್ಯಾದಿ ಎಲ್ಲವೂ ಆಗ್ತಾವ, ಅವನೇ ಈ ಭಗವಂತ ಅಂತ, ಅವನೇ ಬ್ರಹ್ಮ ಅಂತ ಆ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಹಾಗಾದ್ರೆ ಜಗಜ್ಜನ್ಮಾದಿ ಕಾರಣತ್ವ, ಜನ್ಮ ಅದರಲ್ಲಿ ಮೊದಲು. ಸೃಷ್ಟಿಗೆ ಎಷ್ಟೋ ದೀರ್ಘಕಾಲ ಸೃಷ್ಟಿಗೆ ನಾವು ಬಂದೇ ಇರಲಿಲ್ಲ, ಆಮೇಲೆ ಸೃಷ್ಟಿಗೆ ಬಂದೆವು, ಅದು ಮೊದಲನೇ ಜನ್ಮ. ಅನಿರುದ್ಧ ದೇಹ ಕೊಟ್ಟು ನಮ್ಮನ್ನ ಸೃಷ್ಟಿಗೆ ಬಿಟ್ಟ ಅವನು, ಅದು ಮೊದಲನೇ ಜನ್ಮ. ಅದಾದ್ಮೇಲೆ
ಪ್ರತಿಯೊಂದು ಜನ್ಮದಲ್ಲಿ ಒಂದು 60-70 ವರ್ಷ ನಾವೇನು ಹುಟ್ಟುತ್ತೇವೆ ಮತ್ತೆ ಸಾಯ್ತೇವೆ. ಈಗ ತಂದೆ ತಾಯಿಯಿಂದ ಪ್ರತಿಯೊಂದು ಬಾರಿ ನಮಗೊಂದು ಜನ್ಮ ಬರ್ತದೆ. ಈ ಜನ್ಮಕ್ಕೂ ಅವನೇ ಕಾರಣ. ಈ ಎಲ್ಲಾ ಹುಟ್ಟುಗಳಿಗೂ ಅವನೇ ಕಾರಣ ಅನ್ನುವುದನ್ನ ನಾವು ಭಗವಂತನಲ್ಲಿ ಯಾವತ್ತೂ ಉಪಾಸನೆ ಮಾಡಬೇಕು. ಹುಟ್ಟಿಗೆ ಕಾರಣವಾದದ್ದೇ ಆ ಲಿಂಗ. ಅದಕ್ಕಾಗಿ ನಮ್ಮೆಲ್ಲರ ಹುಟ್ಟಿಗೂ ಕೂಡ ಕಾರಣ ಈ ಲಿಂಗ ಮತ್ತು ಭಗಗಳು. ಅದರಿಂದಲೇ ಭಗವಂತನನ್ನ ಆ ಲಿಂಗದ ರೂಪದಲ್ಲಿ ಉಪಾಸಿಸುವುದು. ಲಿಂಗಾಂಕಾಚ ಭಗಾಂಕಾಚ ಸರ್ವಾ ಮಾಹೇಶ್ವರಿ ಪ್ರಜಾ ಅಂತ ಶಾಂತಿ ಪರ್ವದಲ್ಲಿ ಹಿಂದೊಂದು ಮಾತು ಬಂದಿದೆ. ಭಗವಂತನ ಸೃಷ್ಟಿಯಾದಂತಹ ಸಕಲ ಪ್ರಜೆಗಳು ಕೂಡ ಲಿಂಗ ಮತ್ತು ಭಗದ ಚಿಹ್ನವುಳ್ಳವರಾಗಿದ್ದಾರೆ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಹೀಗೆ ಭಗವಂತನನ್ನ ಲಿಂಗ ರೂಪದಲ್ಲಿ ಉಪಾಸನೆ ಮಾಡಲಿಕ್ಕೆ ಕಾರಣ ಆತ ಜಗತ್ತಿನ ಜನ್ಮಾದಿಗಳಿಗೆ ಕಾರಣ ಅನ್ನೋದನ್ನು ಅನುಸಂಧಾನ ತಂದುಕೊಳ್ಳಿಕ್ಕಾಗಿ. ಮುಂದೆ ಆತನನ್ನ ಬಹುರೂಪ ಅಂತ ಯಾಕೆ ಹೇಳ್ತಾರೆ ಅಂತ ವರ್ಣನೆ ಇದೆ. ಯದಸ್ಯ ಬಹುಧಾ ರೂಪಂ ಭೂತಂ ಭವ್ಯಂ ಭವತ್ತಥಾ ಸ್ಥಾವರಂ ಜಂಗಮಂ ಚೈವ ಬಹುರೂಪಸ್ತತಸ್ಮೃತಃ. ಅದೆಷ್ಟೋ ಈ ಹಿಂದೆ ಸೃಷ್ಟಿಗಳಾಗಿ ಹೋಗಿವೆ. ಯಾಥಾ ತಥ್ಯತಃ ಅರ್ಥಾನ್ ವ್ಯದತಾತ್ ಶಾಶ್ವತೀಭ್ಯ ಸಮಾಭ್ಯ. ಸೃಷ್ಟಿಗೆ ಇದೇ ಮೊದಲನೇ ಸೃಷ್ಟಿ ಅಂತೇನಿಲ್ಲ, ಹಿಂದೆ ಅನೇಕ ಸೃಷ್ಟಿಗಳಾಗಿ ಹೋಗಿವೆ, ಮುಂದೂ ಅನೇಕ ಸೃಷ್ಟಿಗಳು ಆಗುವವೆ. ಈ ಹಿಂದೆ ಆಗಿ ಹೋದ ಸೃಷ್ಟಿಯಲ್ಲಿ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ದೇವತೆಗಳೆಲ್ಲ ಇದ್ರು. ಸ್ಥಾವರಗಳು, ವೃಕ್ಷಗಳು ಮೊದಲಾದಿದ್ದವು. ಜಂಗಮವಾದ ಪ್ರಾಣಿಗಳು, ನಡೆದಾಡುವ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದವು. ಮುಂದೂ ಅಂಥವೇ ಬರುವವೆ. ಅವುಗಳಲ್ಲಿ ಎಲ್ಲದರಲ್ಲೂ ಕೂಡ ಅನೇಕ ರೂಪಗಳಿಂದ ಇರುವವನು ಇವನೇ. ಅದಕ್ಕಾಗಿ ಇವನಿಗೆ ಬಹುರೂಪ ಅಂತ ಹೆಸರು. ಬಹುರೂಪ ಅಂದ್ರೂ ವಿಶ್ವರೂಪ ಅಂದ್ರೂ ಆ ಅರ್ಥದಲ್ಲಿ ಒಂದೇನೆ. ರೂಪಂ ರೂಪಂ ಪ್ರತಿರೂಪೋ ಬಹೂವ ತದಸ್ಯ ರೂಪಂ ಪ್ರತಿಚಕ್ಷಣಾಯ ಇಂದ್ರೋ ಮಾಯಾಭಿ ಪುರರೂಪ ಈಯತೆ ಅಂತ ಋಗ್ವೇದದ ಒಂದು ಮಾತು, ಐತರೆಯ ಭಾಷ್ಯದಲ್ಲಿ ಉದ್ಧತವಾದದ್ದು. ರೂಪಂ ರೂಪಂ, ಎಲ್ಲಿಯೇ ಈ ಜಗತ್ತಿನಲ್ಲಿ ಏನೇ ಹುಟ್ಟಲಿ ಅಲ್ಲಿ ಪ್ರತಿಯೊಂದು ಕಡೆನೂ ಕೂಡ ನಾನೇ ಒಳಗೆ ಅಂತರ್ಗತನಾಗಿರ್ತೀನಿ. ಅದಕ್ಕೆ ಬಿಂಬನಾಗಿ ಅದು ನನ್ನ ಪ್ರತಿಬಿಂಬವಾಗಿ ಈ ಜಗತ್ತಿನಲ್ಲಿ ಮುಂದುವರಿಯಂತೆ ನೋಡ್ತೇನೆ. ಅಲ್ಲಿ ಒಳಗಿದ್ದು ಆಯಾ ಜೀವ, ನನ್ನ ಪ್ರತಿಬಿಂಬವಾದಂತಹ ಆಯಾ ಜೀವ ಅಥವಾ ಆಯಾ ಜಡ ಯಾವ ಕಾರ್ಯಗಳನ್ನು ಇನ್ನು ಮುಂದೆ ಮಾಡಬೇಕು, ಏನು ಮಾಡಿದರೆ ಅದಕ್ಕೆ ಸಾಧನೆ ಅನ್ನೋದನ್ನೆಲ್ಲ ಯಾವತ್ತೂ ಸೂಪರ್ವೈಸ್ ಮಾಡ್ತಾ ನಾನಲ್ಲಿರ್ತೇನೆ ಅಂತ ಭಗವಂತ ಹೇಳ್ತಾನೆ. ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದಃ ಪಿತಾ. ಸರ್ವಯೋನಿಷು, ದೇವತೆಗಳಿರಬಹುದು, ಮನುಷ್ಯರಿರಬಹುದು, ಪ್ರಾಣಿ ಪಕ್ಷಿ, ಯಾವುದೋ ಅಮೀಬಾ, ಮತ್ತಾವುದೋ ಏಕಾಣು ಜೀವಿ, 2 ಅಣುಗಳನ್ನು ಒಳಗೊಂಡಂತಹ ಜೀವ, ಎಂಥ ಜೀವ ಯಾವುದೇ ಇರಲಿ, ಯಾವುದೇ ಸ್ಪೆಸಿ ಜೀವ ಪ್ರಭೇದ ಇರಲಿ, ಅಲ್ಲಿ ಎಲ್ಲಾ ಕಡೆನೂ ಕೂಡ ಯಾರೇ ಎಲ್ಲೇ ಹುಟ್ಟಿದರೋ ಅಲ್ಲಿ ಹುಟ್ಟುವಂತಹ ಗಂಡು ಮತ್ತು ಹೆಣ್ಣುಗಳೇನಿವೆಯಲ್ಲ, ಆ ಗಂಡಿನಲ್ಲಿ ನಾನಿದ್ದೇನೆ, ಹೆಣ್ಣಿನಲ್ಲಿ ನನ್ನ ಪ್ರಕೃತಿ ಇದ್ದಾಳೆ, ಪುರುಷನಾಗಿ ನಾನಿದ್ದೇನೆ, ಪ್ರಕೃತಿಯಾಗಿ ಅವಳಿದ್ದಾಳೆ. ಹಾಗಾಗಿ ಅಲ್ಲೆಲ್ಲ ನಾನೇ ಹುಟ್ಟುವುದರಿಂದ, ಒಂದೊಂದು ರೂಪದಿಂದ ಅವುಗಳೊಳಗೆ ನಾನು ಪ್ರವಿಷ್ಟನಾಗುವುದರಿಂದ ನನಗೆ ಬಹುರೂಪ ಅಂತ ಹೆಸರು. ವಿಶ್ವೇ ದೇವಾಶ್ಚ ಯತ್ತಸ್ಮಿನ್ ವಿಶ್ವರೂಪ ತತಸ್ಮೃತಃ. ನನಗೆ ವಿಶ್ವರೂಪ ಅಂತ ಕರೀತಾರೆ. ಯಾಕೆಂದ್ರೆ ಎಲ್ಲಾ ದೇವತೆಗಳು ಕೂಡ, ಇದು ಇಲ್ಲಿಂದ ಮುಂದೆ ವೈಷ್ಣವ ಪಾಠದಲ್ಲಿ ಕೂಡ ಈ ಭಾಗಗಳು ಮುಂದುವರೆದಿವೆ. ಎಲ್ಲಾ ದೇವತೆಗಳು ಕೂಡ ನನ್ನಲ್ಲಿಯೇ ಇರುವುದರಿಂದ, ಅವರಲ್ಲಿ ನಾನಿರುವುದರಿಂದ ನನಗೆ ವಿಶ್ವರೂಪ ಅಂತ ಹೆಸರು. ಮುಂದೆ ನಾವು ನೋಡುವಂಥ ಶಬ್ದ ಸಹಸ್ರಾಕ್ಷ, ಅಯುತಾಕ್ಷ, ಸರ್ವತೋಕ್ಷಿಮಯ ಇತ್ಯಾದಿ ಶಬ್ದಗಳಿಂದ. ಸಹಸ್ರಾಕ್ಷ ಅಯುತಾಕ್ಷೋವ, ಆ ಭಗವಂತನ ಕಣ್ಣುಗಳಿಂದ ಯಾವತ್ತೂ ಒಂದು ತೇಜಸ್ಸು ಹೊರಗೆ ಬರ್ತಾ ಇದೆ ಅಂತ. ಅಂಥ ತೇಜಸ್ಸಿನ ಮೂಲಕವೇ ಜಗತ್ತಿನ ನಿಯಂತ್ರಣವನ್ನೆಲ್ಲ ಅವನು ಮಾಡ್ತಾ ಇದ್ದಾನೆ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಪುರುಷ ಸೂಕ್ತ ಕೂಡ ಹಾಗೆ ವರ್ಣನೆ ಮಾಡಿದೆ. ಭಗವಂತನಿಗೆ 1000 ಕಣ್ಣುಗಳಿವೆ,
10,000 ಕಣ್ಣುಗಳಿವೆ. ಎಲ್ಲಿ ನೋಡಿದಲ್ಲೂ ಅವನ ಕಣ್ಗಳೇ ಇವೆ, ಅನಂತ ಕಣ್ಗಳಿವೆ ಅವನಿಗೆ. ಆದ್ರಿಂದ ಆಯಾ ಶಬ್ದಗಳಿಂದ ಅವನು ವಾಚ್ಯನಾಗಿದ್ದಾನೆ. ಸಹಸರತಿ, ಭಗವಂತನಿಗೆ ಎಷ್ಟೆಷ್ಟು ರೂಪಗಳಿವೆಯೋ ಅಷ್ಟಷ್ಟು ಹೆಸರುಗಳೂ ಇವೆ. ಸಹಸ್ರ ಅಂದ್ರೆ ಕೇವಲ 1000, 1000 ಅಂತ ಅರ್ಥ ಅಲ್ಲ. ಎಲ್ಲಾ ಕಡೆನೂ ಕೂಡ ಆತನ ರೂಪಗಳಿದ್ದೇ ಇವೆ ಅಂತ ಅದರ ತಾತ್ಪರ್ಯ ಇದೆ. ಸಹಸರತಿ ಇತಿ ಸಹಸ್ರಂ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ವರ್ಣನೆ ಇದೆ. ಸಹ ಅಂದ್ರೆ ಜೊತೆಗೆ. ಯಾವತ್ತೂ ಭಗವಂತನು ಅವನ ನಾಮಗಳು, ಭಗವಂತನು ಅವನ ರೂಪಗಳು ಒಟ್ಟಿಗೆ ಇರ್ತವೆ. ಭಗವಂತ ಎಲ್ಲೆಲ್ಲಿದ್ದಾನೋ ಅವನ ನಾಮಗಳು ಅಲ್ಲಿವೆ, ಭಗವಂತ ಎಲ್ಲೆಲ್ಲಿದ್ದಾನೋ ಅವನ ರೂಪಗಳು ಅಲ್ಲಲ್ಲಿವೆ. ಸರ್ವಥಾ ಯತ್ ಪಶೂನ್ ಪಾತಿ ತೈಶ್ಚ ಯದ್ ರಮತೆ ಸಹ ತೇಷಾಂ ಅಧಿಪತಿರ್ಯಶ್ಚ ತಸ್ಮಾತ್ ಪಶುಪತಿ ಸ್ಮೃತಃ. ಪಶುಪತಿ ಅಂತ ಅವನನ್ನು ಹೇಳ್ತಾರೆ. ಪಶುಪತಿ ಅಂತ ಶಬ್ದವು ಕೂಡ ತುಂಬಾ ಸುಂದರವಾದಂತಹ ಶಬ್ದ ಇದು. 2 ಅರ್ಥ ಇವೆ ಅದಕ್ಕೆ. ಇಲ್ಲಿ ಮಹಾಭಾರತದಲ್ಲಿ ಬಂದಿಲ್ಲ, ನಾವು ಅದನ್ನು ಹೀಗೆ ತಿಳ್ಕೊಳ್ಳೋಣ. ಈ ಪಶುಗಳು, ಪಶು ಶಬ್ದಕ್ಕೆ ನಾವು ಸರಳವಾಗಿ ಗೊತ್ತಾಗುವಂತೆ ಪಶೂನಾಂ ಪತಿ ಪಶುಪತಿ ಅಂತ. ಪಶುಗಳಿಗೆ ಪತಿ. ಹಾಗಾದ್ರೆ ಪಶುಗಳು ಅಂದ್ರೆ ಯಾರು? ಪಶಬಂಧನೆ ಅಂತ ಒಂದು ಧಾತು ಇದೆ. ಪಶಬಂಧನೆ ಅಂತ ಧಾತು. ಪಾಶಯತಿ, ಪಾಶಯತೆ, ಚುರಾದಿಗಣದಲ್ಲಿ ಪಠಿತವಾದ ಧಾತು ಅದು. ನಿಜಂತ ಏನಲ್ಲ, ಧಾತು ಇರುವುದೇ ಹಾಗೇನೆ. ಈ ಪಶಬಂಧನೆ ಅನ್ನುವುದರಿಂದನೇ ಪಾಶ, ಹಗ್ಗ ಅನ್ನೋ ಶಬ್ದ. ಹಗ್ಗವು ಕೂಡ ನಮ್ಮನ್ನು ಬಂಧಿಸುವುದರಿಂದ ಅದನ್ನು ಪಾಶ ಅಂತ ಹೇಳ್ತಾರೆ. ಹಾಗಾಗಿ ಪಶುಗಳು ಅಂದರೆ ಕಟ್ಟಲ್ಪಡಬೇಕಾದವರು ಅಂತ ಅರ್ಥ. ನಾವೆಲ್ಲರೂ ಕೂಡ ಬರೇ ಆನಿಮಲ್ಸ್ ಏನಿವೆಲ್ಲ ಅವು ಮಾತ್ರ ಪಶುಗಳಲ್ಲ. ಈ ಜಗತ್ತಿನಲ್ಲಿ ದೇವ, ಋಷಿ, ಪಿತೃ, ಚಕ್ರವರ್ತಿಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲರೂ ಕೂಡ ಪಶುಗಳೇ. ಯಾಕೆ ಅಂತಂದ್ರೆ ನಾವು ಬದ್ಧರು, ಭಗವಂತನ ಅಣತಿಗೆ ನಾವು ಬದ್ಧರು. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಸತ್ವ ರಜಸ್ತಮಸ್ ಎಂಬ ಗುಣಗಳ ಮೂಲಕ, ಪ್ರಕೃತಿಯ ಗುಣಗಳ ಮೂಲಕ ಮತ್ತೆ ತನ್ನ ಅಣತಿಯ ಮೂಲಕ, ತಸ್ಯ ವಾಕ್ತಂತಿ, ಭಗವಂತನ ಮಾತೇ ಒಂದು ಹಗ್ಗ ಇದ್ದಂತೆ, ಅದರಿಂದ ನಾವೆಲ್ಲರೂ ಬದ್ಧರು ಅಂತ ಐತರೇಯ ಉಪನಿಷತ್ತು ಹೇಳ್ತದೆ. ಐತರೇಯ ಉಪನಿಷತ್ತಿನ ಆರಂಭದ ಭಾಗದಲ್ಲಿಯೇ ತಸ್ಯ ವಾಕ್ತಂತಿ ನಾಮಾನಿ ದಾಮಾನಿ ತದಸ್ಯೇದಂ ವಾಚಾ ತಂತ್ಯ ನಾಮಭಿರ್ಧಾಮಭಿಃ ಸರ್ವಂ ಸಿತಂ ಸರ್ವಂ ಹೀದಂ ನಾಮಾನಿ. ನಾರಾಯಣನ ಆಜ್ಞೆಯನ್ನು ಜಗತ್ತಿಗೆ ತಿಳಿಸುವಂತಹ ವೇದವಾಣಿ ಏನಿದೆಯಲ್ಲ, ಆ ವೇದವಾಣಿಯೇ ಆ ಭಗವಂತನ ಆಜ್ಞೆಗೆ ಜಗತ್ತನ್ನು ಬಂಧಿಸುವಂತಹ ಒಂದು ದೊಡ್ಡ ಹಗ್ಗ. ಬ್ರಹ್ಮ, ರುದ್ರ ಇತ್ಯಾದಿ ನಾಮಗಳೇನಿವೆ ಅವೆಲ್ಲ ಸಣ್ಣ ಸಣ್ಣ ಹಗ್ಗಗಳು. ಸಣ್ಣ ಸಣ್ಣ ಹಗ್ಗಗಳನ್ನ ದೊಡ್ಡ ಹಗ್ಗಕ್ಕೆ ಸೇರಿಸಿ ಆ ದೊಡ್ಡ ಹಗ್ಗವನ್ನು ನಿರ್ಮಾಣ ಮಾಡಿರ್ತಾರೆ. ಆದ್ರಿಂದ ವೇದವಾಣಿ ಎಂಬ ದೊಡ್ಡ ದೊಡ್ಡ ಹಗ್ಗಗಳಿಂದ, ಸಣ್ಣ ಸಣ್ಣ ಹಗ್ಗಗಳಿಂದ ಎಲ್ಲರೂ ಕೂಡ ಆ ನಾರಾಯಣನ ಆಜ್ಞೆಗೆ ಬದ್ಧರು. ದಾಮಭಿಹಿ ಸರ್ವಂ ಸಿತಂ, ಬದ್ಧ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಎಲ್ಲರೂ ಈ ಇಂತಿಂತ ನಾಮಗಳಿಂದ ಕರೆಸ್ಕೊಂಡಿದ್ದಾರೆ. ನಾರಾಯಣ ಆ ಸರ್ವ ಶಬ್ದಗಳಿಂದಲೂ ಕರೆಸ್ಕೊಂಡಿದ್ದಾನೆ. ಹೀಗೆ ನಾವೆಲ್ಲರೂ ಕೂಡ ಬದ್ಧರು, ಪಶುಗಳು. ಆ ದೃಷ್ಟಿಯಿಂದ ಅವನ ಆಜ್ಞೆಗೆ ಬದ್ಧರು. ಮತ್ತೆ ಪ್ರಕೃತಿಯಲ್ಲಿ ಸತ್ವರಜಸ್ತಮಸ್ ಎಂಬ 3 ಗುಣಗಳೇನಿವೆ ಆ ಗುಣಗಳಿಂದಲೂ ಕೂಡ ನಾವು ಬದ್ಧರಾಗಿದ್ದೇವೆ. ಹೀಗೆ ನಾವೇ ಪಶುಗಳು. ಪಶುಗಳು ಅಂತ ಕರೆಸ್ಕೊಂಡಿರುವಂತಹ ನಮ್ಮನ್ನ ಈ ಭಗವಂತ ಪಾಲಿಸ್ತಾ ಇರುವುದರಿಂದ ಅವನಿಗೆ ಪಶುಪತಿ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತೆ ಪಶುಪತಿ ಎಂಬ ಶಬ್ದಕ್ಕೆ ಮತ್ತೂ ಒಂದು ಅರ್ಥ ಇದೆ. ಪಶುಗಳು ಅಂದ್ರೆ ಬದ್ಧರಾದಂತಹ ನಾವು, ಮತ್ತೆ ಪಶುಗಳು ಅಂದ್ರೆ ನಮ್ಮನ್ನು ಬಂಧಿಸಿರುವಂತಹ ಆ ವೇದವಾಣಿಗಳೇನಿವೆಲ್ಲ ಅವನ್ನೂ ಪಶು ಅಂತ ಕರೀತಾರೆ. ಅದು ಒಂದು ತುಂಬಾ ಸುಂದರವಾದಂತಹ ಶಬ್ದನೆ. ಪಾಂತಿ ಶಂಸಾಧನಾ ನೀತಿ ವೇದಾಃ ಪಶವೈರಿತಾಃ, ಅದು ಐತರೇಯ ಉಪನಿಷತ್ನಲ್ಲಿ ಬಂದಿದೆ. ಶು, ಯಾಕೆಂದ್ರೆ ಅಂದ್ರೆ ನಮ್ಮನ್ನ ಪಾಲಿಸುವಂಥವು ಈ ಶಾಸ್ತ್ರಗಳು, ಮತ್ತೆ ನಮಗೆ ಸುಖವನ್ನು ಕೊಡುವಂಥವು. ಶು ಅಂದ್ರೆ ಸುಖವನ್ನು ಕೊಡುವಂಥವು.
ಈ ಕಾರಣಕ್ಕಾಗಿ ಪಶುಗಳು ಅಂತಂದ್ರೆ ಆ ವೇದಗಳೇ ಪಶುಗಳು. ಅಂಥ ವೇದಾದಿ ಶಾಸ್ತ್ರಗಳಿಗೆ ಅವನು ಪತಿ. ವೇದಾದಿ ಶಾಸ್ತ್ರಗಳಿಂದ ಬದ್ಧರಾದಂಥ ನಮಗೆ ಅವನು ಪತಿಯಾಗಿದ್ದಾನೆ. ಈ ಎಲ್ಲ ಕಾರಣದಿಂದ ಅವನನ್ನ ಪಶುಪತಿ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ತೇಷಾಂ ಅಧಿಪತಿರಿ ಯಚ್ಚ, ಪಶುವನ್ ಪಾತಿ, ವೇದಗಳನ್ನು ಪಾಲನೆ ಮಾಡ್ತಾನೆ, ಮತ್ತೆ ವೇದಕ್ಕನುಸಾರವಾಗಿ ಶಾಸ್ತ್ರಗಳಿಗೆ ಅನುಸಾರವಾಗಿ ನಡೆಯಬೇಕಾದಂತಹ ನಮ್ಮೆಲ್ಲರನ್ನೂ ಕೂಡ ಆತ ಪಾಲಿಸ್ತಾನೆ. ಮತ್ತೆ ಇಲ್ಲಿ ಶಬ್ದ ಇದೆ, ಪಾತಿ, ಮತ್ತೆ ಯದ್ರಮತೆ ಸಹ, ಅವುಗಳ ಜೊತೆಗೂಡಿ ಈತ ಸುಖ ಪಡ್ತಾನೆ. ವೇದಾಭಿಮಾನಿನಿಯರಾದಂತಹ ಲಕ್ಷ್ಮೀದೇವಿಯ ರೂಪಗಳೇನಿವೆ ಆ ರೂಪಗಳ ಜೊತೆಗೂಡಿ ಈ ಭಗವಂತ ಸುಖ ಪಡ್ತಾನೆ. ಮತ್ತೆ ಅವನಿಂದಾಗಿಯೇ ಈ ಜಗತ್ತೆಲ್ಲದಕ್ಕೂ ಕೂಡ ಸುಖ ಸಿಗಬೇಕು. ಇದೊಂದು ಯದ್ರಮತೆ ಸಹ, ಆ ಪಶುಗಳ ಜೊತೆಗೂಡಿ ಈತ ರಮಿಸುವುದರಿಂದ ಆತನಿಗೆ ಪಶು ಅಂತ ಹೆಸರು ಏನು ಬಂದಿದೆ, ಇದು ಒಂದು ಹೊಸ ನಿರ್ವಚನ, ಈ ಹಿಂದೆ ನಮಗೆ ಎಲ್ಲೂ ಕೂಡ ಸಿಗದೇ ಇರುವಂಥದ್ದು. ಇವತ್ತು ವ್ಯಾಕರಣದಲ್ಲಿ ಪಶು ಅಂತ ಹೀಗೆ ಹೇಳುವಾಗ ಪಾಂತಿ ಇತಿ ಪಹ, ಪಾಲನೆ ಮಾಡುವುದರಿಂದ ಆತ ಪತಿಯಾಗಿದ್ದಾನೆ. ಮತ್ತೆ ಅವನು ನಮಗೆ ಸುಖವನ್ನು ಕೊಡ್ತಾನೆ. ಸ್ವಯಂ ಪಶು ಶಬ್ದದಿಂದ ಅವನು ವಾಚ್ಯನೇ, ಯಾಕಂದ್ರೆ ಶಮು ಉಪಶಮೆ, ಸರ್ವಶಬ್ದ ವಾಚ್ಯ ಭಗವಂತ ಆದ್ರಿಂದ ನಮಗೆಲ್ಲರಿಗೂ ಸಂಸಾರದ ತಾಪದಿಂದ ಉಪಶಮ ಕೊಡುವವನು ಅವನು. ಆ ಕಾರಣಕ್ಕಾಗಿ ಅವನನ್ನು ಪಶು ಅಂತಲೂ ಹೇಳಬಹುದಾಗಿದೆ. ಪಶುಶ್ಚಾಸೋ ಪತಿಶ್ಚ ಪಶುಪತಿ, ತಾನೇ ಪಶುವಾಗಿದ್ದಾನೆ, ತಾನೇ ಪತಿಯಾಗಿದ್ದಾನೆ. ಪಶುಗಳಾದಂತಹ ವೇದಗಳಿಗೆ ಮತ್ತೆ ನಮಗೆಲ್ಲರಿಗೂ ಕೂಡ ಆತ ಪಾಲಕನಾದ್ರಿಂದ ಆ ಕಾರಣದಿಂದ ಆತ ಪಶುಪತಿ ಅಂತ ಕರೆಸ್ಕೊಂಡಿದ್ದಾನೆ. ಅಲ್ಲಿಗೆ ಈ ಪಶುಪತಿ ಎಂಬ ಶಬ್ದದ ನಿರ್ವಚನದೊಂದಿಗೆ ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.